ಇತ್ತೀಚೆಗೆ ಸುಮಾರು ಸಲ ಜೇನ್ಕಲ್ ಸಿದ್ದಪ್ಪನ ದರ್ಶನ ಮಾಡ್ಬೇಕಂದ್ರೂ ಹೋಗಕ್ಕಾಗಿರ್ಲಿಲ್ಲ. ಆದ್ರೆ ಇವತ್ತು ಒಳ್ಳೆ ದರ್ಶನದ ಜೊತೆ ಪ್ರಸಾದ ಸವಿಯ ಸೌಭಾಗ್ಯ ಕೂಡ ನಮ್ದಾಗಿತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಅಂತೂ ನನಗೆ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಇನ್ನೂ ಸ್ವಲ್ಪ ಸುಸ್ತು ಹಂಗೆ ಅನ್ನಿಸ್ತಾ ಇತ್ತು ಅಂತ ಜಸ್ಟ್ ತಿಂಡಿ ಮಾತ್ರ ಮಾಡಿಕೊಂಡೆ. ಇನ್ನೆಲ್ಲ ಹೆಲ್ಪ್ ನಮ್ಮ ಸಾಹೇಬರು ಮಾಡಿಕೊಟ್ರು. ಇನ್ನು ನಾನು ತಿಂಡಿ ಎಲ್ಲ ತಿನ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಸೀದಾ ಕಾಲೇಜ್ ಹತ್ರ ಬಂದಿದ್ದಾಯಿತು. ಇನ್ನು ಕ್ಲಾಸಸ್ ಇದ್ರು ಅಂತೂ ಎಷ್ಟು ಬೇಗ ಟೈಮ್ ಆಗೋಗ್ಬಿಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಇವತ್ತು ಇದ್ದಿದ್ದ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಸಂಜೆಯಿಂದ ನಮ್ಮ ಸಾಹೇಬ್ರೆ ನನ್ನನ್ನು ಪಿಕಪ್ ಮಾಡೋಕ್ಕೆ ಬಂದಿದ್ದರು. ನಾನು ಸೀದಾ ಮನೆ ಹತ್ರ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ರೆಡಿಯಾಗಿ ಟೌನ್ ಒಳಗಡೆ ಒಂದು ಶಾಪ್ ಓಪನಿಂಗ್ ಇತ್ತು ಅಂತ ಹೊರಟ್ವಿ. ಹಂಗೆ ಹೋಗ್ಬೇಕಾದ್ರೆ ಡಿವೈಡರ್ ಮೇಲ್ಗಡೆ ಗಿಡನೆಲ್ಲ ನೆಟ್ಟಿದ್ರು, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಮೊದ್ಲು ಅನ್ಕೊಂಡಿದ್ವಿ ಮೋಸ್ಟ್ಲಿ ಬೇಸಿಗೆ ಅಲ್ವಾ, ನೀರೇನಾದ್ರೂ ಇಡೋದಕ್ಕೆ ಈ ತರ ಪಾಟ್ಗಳು ಇಟ್ಟಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ಗಿಡ ನೆಡೋದಕ್ಕೆ ಅಂತ. ಹಾಗೆ ತುಂಬಾ ದಿವಸದಿಂದ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೆ. ಅದೇನಪ್ಪ ಅಂದ್ರೆ ಪ್ರತಿದಿನ ಬೆಳಗ್ಗೆನೆ ಈ ಕಸದ ಗಾಡಿ ಬರುತ್ತೆ ಅಲ್ವಾ, ಅವಾಗ ಸ್ವಲ್ಪ ಜನ ಕಸ ಹಾಕಿರ್ತಾರೆ, ಇನ್ ಸ್ವಲ್ಪ ಜನ ಹಾಕಿರೋದಿಲ್ಲ. ಆ ವೇಸ್ಟೇಜ್ ನ ಬೇರೆ ಕಡೆ ತಗೊಂಡೋಗಿ ಡಿಸ್ಪೋಸ್ ಮಾಡ್ತಾರೆ. ಸೊ ಅದ್ರ ಬದಲು ಪ್ರತಿ ಏರಿಯಾಗೂ ಒಂದು ಒಣ ಕಸ ಹಾಗೆ ಹಸಿ ಕಸ ಅಂತ ಡಸ್ಟ್ಬಿನ್ ಇಟ್ಬಿಡಿ ಅಲ್ವಾ, ಅವಾಗ ಎಲ್ಲೆಲ್ಲ ತಗೊಂಡೋಗಿ ಎಸಿತಾರೆ ಅನ್ನೋ ಭಯನೂ ಕೂಡ ತಪ್ಪುತ್ತೆ ಅಲ್ವಾ. ಸೊ ಇದೊಂದು ಇನಿಷಿಯೇಟಿವ್ ತಗೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ. ಹಾಗೇನೆ ನಮ್ಮ ಸಿಟಿ ಕೂಡ ಕ್ಲೀನ್ ಆಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ನೀವೇನಂತೀರಾ? ಈ ವಿಷಯನ ಯಾರಿಗೆ ತಲುಪಿಸ್ಬೇಕು ಅನ್ಸುತ್ತೋ ಅವರಿಗೆ ಶೇರ್ ಮಾಡ್ಬಿಡಿ, ಓಕೆನಾ? ಇನ್ನು ಇವತ್ತು ನಮ್ಮ ತಿಪ್ಟೂರಿಗೆ ಜೇನ್ಕಲ್ ಸಿದ್ದಪ್ಪ ಅವ್ರನ್ನ ಕರೆಸಿದ್ರು. ಅವ್ರದ್ದು ಮೆರವಣಿಗೆ ಉತ್ಸವ ಕೂಡ ಇತ್ತು. ಆಕ್ಚುಲಿ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು, ಬಟ್ ಸ್ಟಾರ್ಟ್ ಮಾಡ್ಕೊಂಡು ಬರೋದ್ರೊಳಗಡೆ ಲೇಟ್ ಆಗ್ಬಿಟ್ಟಿತ್ತು. ನಾನು ಇನ್ನೆಲ್ಲ ಹೋಗೋಕ್ಕಾಗುತ್ತೆ ಅಂತ ಹಂಗೆ ಸೋಂಬೇರಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಆದರೆ ಇವತ್ತು ನಮ್ಮ ಮನೆಯವರಿಗೆ ಅದು ಎಲ್ಲಿಂದ ಒಳ್ಳೆ ಬುದ್ಧಿ ಬಂತು ಹೆಂಗೋ ಗೊತ್ತಿಲ್ಲ, ಅವರೇ ಬಂದು ನನ್ನನ್ನು ಕರ್ಕೊಂಡು ಹೋದ್ರು ದರ್ಶನ ಮಾಡಿಸ್ಕೊಂಡು ಕರ್ಕೊಂಬರೋಕ್ಕೆ. ಅದ್ರ ಜೊತೆಗೆ ಪ್ರಸಾದಕ್ಕೂ ಕೂಡ ಕರ್ಕೊಂಡು ಹೋದ್ರು. ಹಾಗೆ ತುಂಬಾ ಜನ ಅಂತೂ ಇದ್ರು. ಇನ್ನು ನಾನಂತೂ ನಮ್ಮ ಮನೆಯವರಿಗೆ ಸುಮಾರು ದಿವಸದಿಂದ ಹೇಳ್ತಾ ಇದ್ದೆ ಬೆಟ್ಟಕ್ಕೆ ಹೋಗ್ಬೇಕು ಹುಣ್ಣಿಮೆನಲ್ಲಿ ಅಂತ, ಬಟ್ ಇವ್ರು ಕರ್ಕೊಂಡೇ ಹೋಗ್ತಾ ಇರ್ಲಿಲ್ಲ. ಇವತ್ತೇನು ಅದೃಷ್ಟ ಅನ್ನೋ ತರ ದರ್ಶನಕ್ಕೆ ಹೋಗೋದು ಬೇಡ ಅಂತಿದ್ದವ್ರನ್ನ ಮನ ಪರಿವರ್ತನೆ ಮಾಡಿಕೊಂಡು 2 ಸಲ ಹೋಗಿ ದರ್ಶನ ಮಾಡಿಕೊಂಡು ಜೊತೆಗೆ ಪ್ರಸಾದನ ಕೂಡ ಸವಿಯ ಸೌಭಾಗ್ಯ ಕೂಡ ಸಿಕ್ಕಿತ್ತು. ನನಗಂತೂ ಫುಲ್ ಖುಷಿ ಆಯಿತು. ಇನ್ನು 2 ಸಲ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಬರೋದ್ರೊಳಗಡೆ ಆಗಲೇ ಸಿದ್ದಪ್ಪನ ದಯೆಯಿಂದ ಸ್ವಲ್ಪ ಸೋನೆ ಕೂಡ ಬಂದು ನೆಲ ಕೂಡ ತಂಪಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.